ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮಿಲಾನಲ್ಲಿ ನಾವಿರೋ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ಗೆ ಬುಫೆ ಇದೆ. ಐ ಕ್ಯಾನ್ ಈಟ್ ಕಾರ್ನ್, ಟೊಮೆಟೋಸ್ ಇದಿಟ್ಟಿದ್ದಾರೆ. ಇವತ್ತು ಮಿಲಾನಿಂದ ವೆನಿಸ್ಗೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಆರ್ ಟ್ರೈನ್. 2 hours ಜರ್ನಿ ಇಲ್ಲಿಂದ ವೆನಿಸ್ಗೆ. ಅಲ್ಲಿ ಹೋಗಿ ಇವತ್ತು ಕಂಡೋಲಾ ರೈಡ್ ಮಾಡಿ ವಿ ವಿಲ್ ರೆಸ್ಟ್ ಫಾರ್ ದ ಡೇ. ಅಲ್ಲೇ ಸುತ್ತಮುತ್ತಲು ಶಾಪಿಂಗ್ ಎಲ್ಲ ಮಾಡೋದಿದೆ ಪ್ಲಾನ್ಸು. ಲೆಟ್ಸ್ ಸಿ ಹೌ ಇಟ್ ಗೋಸ್. ಈಗ ವೆನಿಸಲ್ಲಿ ರೂಮ್ಗೆ ಚೆಕ್ ಇನ್ ಮಾಡ್ತಾ ಇದ್ದೀವಿ. ಇಲ್ಲಿ ಬರೀ 1 night ಇರ್ತೀವಿ. ಡೀಸೆಂಟ್. ಮೇಜರ್ ಅಡ್ವಾಂಟೇಜ್ ಅಂತಂದರೆ ಆಪೋಸಿಟೇ ರೈಲ್ವೆ ಸ್ಟೇಷನ್ ಇದ್ದಿದ್ದು. ಸೊ ನಮ್ಮ ಹತ್ರ ಇರೋ 4 ಸೂಟ್ ಕೇಸಸ್ನ ದೂರ ಎಳ್ಕೊಂಡು ಹೋಗೋ ಕಷ್ಟ ಇರಲಿಲ್ಲ. ನಾವಿರೋದು ಇವಾಗ ವೆನಿಸಲ್ಲಿ. ದಿ ಓನ್ಲಿ ಸಿಟಿ ವಿಚ್ ಇಸ್ ಕನೆಕ್ಟೆಡ್ ಬೈ ವಾಟರ್. ಇಲ್ಲಿ ಬಸ್ ಇಲ್ಲ, ಟ್ರೈನ್ ಯಾವುದೂ ಇಲ್ಲ. ನಾವು ಇಲ್ಲಿಂದ ಅದರ್ ಪಾರ್ಟ್ ಆಫ್ ದ ಸಿಟಿಗೆ ಹೋಗಬೇಕು, ಮೇನ್ ಸಿಟಿಗೆ ಅಂತಂದರೆ ಒಂದು ವಾಕ್ ಮಾಡಬೇಕಂತೆ. ಇಲ್ಲದೇ ಇದ್ದರೆ ಈ ಥರ ಬೋಟ್ ರೈಡ್ ತೊಗೋಬೇಕು. ಬೋಟಲ್ಲಿ ಇಟ್ ವಿಲ್ ಟೇಕ್ 30 minutes, ವಾಕಿಂಗಲ್ಲಿ 45 minutes ಆಗುತ್ತೆ ಅಂತ ಅಂದರು. ಸೊ ವಿ ಆರ್ ಪ್ಲಾನಿಂಗ್ ಟು ಟೇಕ್ ಬೋಟ್ ರೈಡ್ ಇಲ್ಲಿಂದ. ಯು ವಿಲ್ ಹ್ಯಾವ್ ಟು ಕಮ್ ಕ್ಲೋಸರ್, ದೇ ಕಾಂಟ್ ಹಿಯರ್ ಮೈ ವಾಯ್ಸ್. ಇಲ್ಲಿಂದ ನಾವು ಬೋಟ್ ಅಷ್ಟತ್ರ ಬರಬೇಡ, ಇಲ್ಲಿಂದ ನಾವು ಬೋಟ್ ರೈಡ್ ತಗೊಳ್ಳೋಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಅಲ್ಲಿ ವಿ ಕ್ಯಾನ್ ಡೂ ದ ಗಂಡೋಲಾ ರೈಡ್ ಅಲ್ವಾ, ವಿಚ್ ಇಸ್ ಆಲ್ರೆಡಿ ಬುಕ್ಡ್. ನಮ್ಮದು ಟೂರಲ್ಲಿ ಅದು ಇನ್ಕ್ಲೂಡ್ ಇತ್ತು. ಸೊ ಅಲ್ಲಿ ಹೋಗಿ ಗಂಡೋಲಾ ರೈಡ್ ಮಾಡ್ತೀವಿ. ಈಗ ಇಲ್ಲಿಂದ ಬೋಟ್ ತಗೊಳ್ಳೋಣ. ಸೊ ವೆನಿಸಲ್ಲಿ ಗೊಂಡೋಲಾ ರೈಡ್ ಮಾಡ್ತಾ ಇದ್ದೀವಿ. 30 minutesಗೆ 90 euros ಚಾರ್ಜ್ ಮಾಡ್ತಾರೆ. ದಟ್ ಈಸ್ 9,000 ಪರ್ ಪರ್ಸನ್ ಆಗುತ್ತೆ ಇಂಡಿಯನ್ ರುಪಿಯಲ್ಲಿ. ದಿಸ್ ಈಸ್ ವೆರಿ ಗುಡ್. ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಪ್ಲೇಸ್. ನಾನು ಆಗಲೇ ಹೇಳ್ದಂಗೆ ಎಲ್ಲ ಬರೀ ವಾಟರ್ ಕನೆಕ್ಟೆಡ್ ಸಿಟಿ ಇದು. ನೀವು ನೋಡ್ಬೋದು ಬಿಲ್ಡಿಂಗ್ಸ್ ಎಲ್ಲ ಹಾಗೆ ಬಿಲ್ಡ್ ಮಾಡಿದ್ದಾರೆ. 60,000 ಪಾಪ್ಯುಲೇಷನ್ ಇದೆಯಂತೆ ವೆನಿಸಲ್ಲಿ. ನಾವು ನಮ್ಮ ಮನೇಲಿ ಹೇಗೆ ಕಾರ್ಗಳು ಬೈಕ್ಗಳು ಇಟ್ಕೊಂಡಿರ್ತೀರೋ ಇಲ್ಲಿ ಎಲ್ಲ ಮನೆಯಲ್ಲೂ ಬೋಟ್ಸ್ ಇದೆ. ಸೊ ದಟ್ ಈಸ್ ಹೌ ದೇ ಕಮ್ಯೂಟ್ ಫ್ರಮ್ ಒನ್ ಪ್ಲೇಸ್ ಟು ಅದರ್. ವೆರಿ ವೆರಿ ಕ್ಯೂಟ್ ಪ್ರಿಟಿ ಮನೆಗಳಿದೆ. ವೆರಿ ನೈಸ್. ಹಳೇ ಕಾಲದ ಫೀಲ್ ಬರುತ್ತೆ. ಸೊ ಗಂಡೋಲಾ ರೈಡ್ ಮುಗಿಸಿ ವಿ ವೆಂಟ್ ಬ್ಯಾಕ್ ಟು ದ ಹೋಟೆಲ್. ಡಿನ್ನರ್ ಮುಗಿಸ್ಕೊಂಡು ವಿ ರೆಸ್ಟೆಡ್ ಫಾರ್ ದ ಡೇ ಅವತ್ತು. ಸೊ ವೆನಿಸಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ಇಲ್ಲಿಂದ ಇವತ್ತು ರೋಮ್ಗೆ ಹೋಗ್ತಾ ಇರೋದು. ಆನ್ ದ ವೇ ನಮಗೆ ಲೀನಿಂಗ್ ಟವರ್ ಆಫ್ ಪಿಸಾ ಸಿಗುತ್ತೆ. ಸೊ
ಸೊ ಅದನ್ನು ನೋಡಿಕೊಂಡು ವಿಲ್ ಬಿ ಗೋಯಿಂಗ್ ಟು ರೋಮ್ ಆ್ಯಂಡ್ ಸ್ಟೇಯಿಂಗ್ ದೇರ್ ಫಾರ್ ಟುಡೇ ಆ್ಯಂಡ್ ಟುಮಾರೋ. ಹಾಯ್ ಸರ್, ವಿ ಆರ್ ಟು ವಿನ್ನಿಂಗ್ ಟುಡೇ ವೈಟ್ ಆ್ಯಂಡ್ ವೈಟ್. ತೋರಿಸು ನಾನು. ಇಲ್ಲಿನ ಟ್ರೈನ್ ಸರ್ವಿಸಸ್ ಇಸ್ ವೆರಿ ವೆರಿ ಕನ್ವೀನಿಯಂಟ್. ನಾವು ಇಂಡಿಯಾದಲ್ಲಿ ಈ ಥರ ತುಂಬ ಮುಂಚೆ ಟಿಕೆಟ್ ತೊಗೋಬೇಕು, ರಿಸರ್ವ್ ಮಾಡಬೇಕು ಅನ್ನೋ ಥರ ಏನಿಲ್ಲ. ನೀವು ಮೆಷಿನ್ಸ್ ಇಟ್ಟಿರ್ತಾರೆ, ಮೆಷಿನ್ಸಲ್ಲಿ ಹೋಗಿ ಯಾವ ಲೊಕೇಶನ್ಗೆ ಹೋಗಬೇಕು ಅಂತ ಕೊಟ್ಟರೆ ದಟ್ ವಿಲ್ ಶೋ ಯು ಆಪ್ಷನ್ಸ್, ಎಷ್ಟು ಟ್ರೈನ್ಸ್ ಇದೆ, ಯಾವ ಟೈಮ್ಗಿದೆ ಅಂತ. ಯು ಕ್ಯಾನ್ ಚೂಸ್ ಒನ್ ಆ್ಯಂಡ್ ದೆನ್ ಯು ಕ್ಯಾನ್ ಮೇಕ್ ದ ಪೇಮೆಂಟ್ ಡೈರೆಕ್ಟ್ಲಿ. ಯು ವಿಲ್ ಗೆಟ್ ಟಿಕೆಟ್ಸ್ ಇನ್ ಲೈಕ್ 1 minute ಆ್ಯಂಡ್ ದೆನ್ ಆ ಪ್ಲ್ಯಾಟ್ಫಾರ್ಮಿಗೆ ಬಂದರೆ the train, you can hop onto the train, and it is very clean also ಒಳಗಡೆ, trains ಒಳಗಡೆ. So very nice, hassle free travel with train. ಟೈಮ್ ನಾವು ಟ್ರೈನ್ಗಿಂತ ಮುಂಚೆ ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ, ಇಲ್ಲಾಂದರೆ ಯಾವಾಗಲೂ ಪ್ಲ್ಯಾಟ್ಫಾರ್ಮ್ ಮೇಲೆ ಟ್ರೈನ್ ಇರೋದು ನಾವು ಓಡ್ಕೊಂಬಂದು ಟ್ರೈನ್ ಆಗ್ತಾ ಇದ್ದೀವಿ. ದಟ್ ಈಸ್ ಬಿಕಾಸ್ ಆರ್ ಹೋಟೆಲ್ ಇಸ್ ರೈಟ್ ಆಪೋಸಿಟ್ ಟು ದಿ ರೈಲ್ವೆ ಸ್ಟೇಷನ್, ದಿ ಪ್ಲಾಜಾ ಅಂತ. ಜಸ್ಟ್ ರೋಡ್ ಕ್ರಾಸ್ ಮಾಡಿದ್ರೆ ರೈಲ್ವೆ ಸ್ಟೇಷನ್ ಸಿಗ್ತಿತ್ತು. ಸೊ ವಿ ಆರ್ ವೇಟಿಂಗ್ ಫಾರ್ ದ ಟ್ರೈನ್. ಇಲ್ಲಿಂದ 2.5 hours ಜರ್ನಿ ರೋಮ್ಗೆ, ಅಲ್ಲ ಫ್ಲಾರೆನ್ಸ್ಗೆ. ಅಲ್ಲಿ ನಾವು ಇಳಿದು ಟ್ರೈನ್ ನೋಡಿಕೊಂಡು ಅಗೇನ್ ವಿಲ್ ಹ್ಯಾವ್ ಟು ಟೇಕ್ ಅನದರ್ ಟ್ರೈನ್ ಫ್ಲಾರೆನ್ಸಲ್ಲಿ. ಆಮೇಲೆ ಪೀಸಾಲ್ಲಿ ವಿಲ್ ಗೆಟ್ 3 hours ಟೈಮ್. ಆಮೇಲೆ ಪೀಸಾಯಿಂದ ಮತ್ತೆ ರೋಮ್ಗೆ how many hours? That is again 2 hours or 1 hour. 1 or 2 hours. Also, we have to change multiple trains today. Big day ahead. ಇದೆಷ್ಟು? ಫ್ಲಾರೆನ್ಸಿಂದ 1 hour ಜರ್ನಿ ಮಾಡಿ ಪೀಸಾ ಸೆಂಟ್ರಲೆ ಅನ್ನೋ ಸ್ಟಾಪಲ್ಲಿ ಇಳಿದು ನಮ್ಮದು ಲಗೇಜಸ್ನೆಲ್ಲ ಡೆಪಾಸಿಟು ಬ್ಯಾಗಲ್ಲಿನೂ ಕೌಂಟರಲ್ಲಿಟ್ಟು ಈಗ ಬಂದಿರೋದು ಕ್ಲೀನಿಂಗ್ ಟವರ್ ಆಫ್ ಪೀಸಾನ ನೋಡೋದಕ್ಕೆ. ಕಮ್ ಲೆಟ್ಸ್ ಗೋ. ಸ್ಟೇಷನಿಂದ ಬಸ್ ತೊಗೊಂಡ್ವಿ ನಾವು. 3 euros ಏನೋ ಆಯಿತು, 300 rupees. ಜಸ್ಟ್ ಇಬ್ಬರಿಗೂ ಸೇರಿಸಿ ಜಸ್ಟ್ 3 stops. ಇಲ್ಲಿ ನೋಡ್ಬೋದು, ಇಟ್ ಇಸ್ ಸೋ ಗುಡ್. ಸೊ ಕ್ಲೀನಿಂಗ್ ಟವರ್ ಆಫ್ ಪೀಸಾ ಆದಮೇಲೆ ಸ್ವಲ್ಪ ಜೇಬಿಗೆ ಕತ್ರಿ ಬೀಳುತ್ತೆ ನನ್ನ ಹಸ್ಬೆಂಡ್ಗೆ. ಇಲ್ಲಿ ರಿವೀಲಿಂಗ್ ಕ್ಲೀನಿಂಗ್ ಟವರ್. ಯಾವತ್ತಾದ್ರೂ ಯೋಚನೆ ಮಾಡಿದ್ರೆ ಯಾಕಿದು ಲೀನ್ ಆಗಿದೆ, ಕಟ್ಟಿರೋದೇ ಈಗ ಅಥವಾ ಆಮೇಲೆ ಆಯ್ತಾ ಅಂತ? ಸೊ ದಿಸ್ ಈಸ್ ಆನ್ ಆರ್ಕಿಟೆಕ್ಚರಲ್ ಫ್ಲಾ. ಅವರು ಕಟ್ಟಬೇಕಾದ್ರೆ ಸ್ಟ್ರೈಟಾಗಿ ಇರಲಿ ಅಂತಲೇ ಕಟ್ಟಿರೋದು. ಬಟ್ ಸಾಯಿಲ್ ತುಂಬ ಸ್ಟ್ರಾಂಗ್ ಇಲ್ದಿರ 1173 ಕನ್ಸ್ಟ್ರಕ್ಷನ್ ಟೈಮಲ್ಲೇ ಅದು ಕುಸ್ತಿರೋದು. ಅದಿ ಥರ ಆವಾಗ ಅದು ಲೀನ್ ಆಗಿದ್ದು. ಯು ಕ್ಯಾನ್ ಸಿ ದ್ಯಾಟ್ ಇಟ್ ಈಸ್ ಎ ಪರ್ಫೆಕ್ಟ್ ಎಕ್ಸಾಂಪಲ್ ಆಫ್ ಹೌ ಆ್ಯನ್ imperfection can become iconic. Now this was considered as wonders of the world. ಈಗ ಏನೋ ಲಿಸ್ಟಲ್ಲಿ ತೋರಿಸ್ತಿಲ್ಲ, ಬಟ್ ಇಟ್ ಈಸ್ ವೆರಿ ಬ್ಯೂಟಿಫುಲ್. ಲೀನಿಂಗ್ ಟವರ್ ಆಫ್ ಪೀಸಾ ಹತ್ರನೇ ಲಂಚ್ ಮಾಡೋಕ್ಕೆ ಬಂದ್ವಿ. ವಿ ಹ್ಯಾವ್ ಆರ್ಡರ್ಡ್ ಪಾಸ್ತಾ, ಪೆನೆ ಪಾಸ್ತಾ. ಅದಕ್ಕೆ ಸ್ವೀಟ್ ಕಾರ್ನ್ ಮತ್ತು ಆನಿಯನ್ಸ್ ಹಾಕಕ್ಕೆ ಹೇಳಿದೆ. ಸೊ ದೇ ಆ್ಯಡೆಡ್ ಇಟ್. ಇಟ್ ಈಸ್ ವೆರಿ ನೈಸ್. ಅದೇನೋ ಎಲ್ಲ ಕಡೆ ಈ ಥರ ಬಾಕ್ಸ್ ಕೊಡ್ತಾರೆ, ಪಕ್ಕದಲ್ಲಿ ಚೀಸ್, ಗ್ರೇಟೆಡ್ ಚೀಸ್. ಇಟ್ ಇಸ್ ನೈಸ್. ಎಷ್ಟಾಯಿತು ಇದು? 11 euros ಅಲ್ವಾ? 11 euros, ದಟ್ ಇಸ್ 1100 ಇಂಡಿಯನ್ ರುಪೀಸಲ್ಲಿ. ತಿರಮಿಸು ಆರ್ಡರ್ ಮಾಡಿದ್ದೀವಿ, ದಟ್ ಇಸ್ 6 euros ಒಂದಕ್ಕೆ. ಸೊ ಎರಡಕ್ಕೆ 1200. ಟಿಶ್ಯೂನಲ್ಲೂ ಇದೆ ಚಿನ್ನ.
ಲೆಟ್ಸ್ ಡಿಗ್ ಆನ್. ವೆರಿ ಗುಡ್, ವೆರಿ ನೈಸ್. ನೀವೇನಾದರೂ ಪೀಸಾಗಿ ಬಂದರೆ ಪ್ಲೀಸ್ ಇವ್ರ ಹತ್ರ ಬೈ ಮಾಡಿ. ಈಸ್ ವೆರಿ ವೆರಿ ಸ್ವೀಟ್. ನಾವು ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ವಿ ಅಂದಿದ್ದಕ್ಕೆ ಇದನ್ನು ಫ್ರೀಯಾಗಿ ಕೊಟ್ಟರು. ಈಸ್ ಲೈಕ್ ಬೆಂಗಳೂರಿಂದ ಬಂದಿದ್ದೀರಾ, ಬಹುತ್ ಸ್ವೀಟ್ ಅಂದ್ಬಿಟ್ಟು ಕೊಟ್ಟರು. ಥ್ಯಾಂಕ್ ಯು. ಓ ಬಾಂಗ್ಲಾದೇಶ್ ಸರ್ ಹೇ. ಹಾಯ್ ಬಾಯ್ ಬಾಯ್. ಬ್ಯಾಗ್ ಇಡೋ ಜಾಗ ಅದೇ, ಡೆಪಾಸಿಟೋ ಬ್ಯಾಗಲ್ಲಿ ಲೆಫ್ಟ್ ಲಗೇಜ್ ಅಂತೆ. ಸೊ ಲೆಟ್ಸ್ ಗೋ ಕಲೆಕ್ಟ್ ಆರ್ ಬ್ಯಾಗ್ಸ್. ನಾನು ಆಗಲೇ ವಿಡಿಯೋದಲ್ಲಿ ಯಾಕೆ ಡೆಪಾಸಿಟೋ ಬ್ಯಾಗಲ್ಲಿ ಅಂದೆ ಅಂತ ಈಗ ಅರ್ಥ ಆಗಿರುತ್ತೆ ನಿಮಗೆ. ಒಂದು ಬ್ಯಾಗ್ಗೆ €5. €5 ಅಂತಂದರೆ ₹500 ಒಂದು ಬ್ಯಾಗ್ಗೆ. ನಾವು 5 ಬ್ಯಾಗ್ ಇಟ್ವಿ. ಸೊ 2,500 ಡಮಾರ್ ಬ್ಯಾಗ್. ಗೈಸ್ ಒಂದು ಆ್ಯಪಲ್ ಕೊಟ್ಟೆ, ಇದು ಎಲ್ಲಿ ಅಂತ ಅಂದರೆ ತಿಂದುಬಿಟ್ಟೆ ಅಂತಿದ್ದಾನೆ. ಏನು ಗೊತ್ತಾ, ಈ ಸೋ ಲೇಝಿ ಟು ಗೆಟ್ ಅಪ್ ಆ್ಯಂಡ್ ಗೋ ಔಟ್ ಆ್ಯಂಡ್ ಥ್ರೋ ಇಟ್, ಅಥವಾ ಇಲ್ಲಿ ಡಸ್ಟ್ಬಿನ್ ಹುಡ್ಕೊಂಡು ಹೋಗೋಕ್ಕೆ. ನಿಜ ಅದಕ್ಕೆ ತಿಂದಾಕಿದ್ದಾನೆ. ಯಾರನ್ನು ಮದುವೆ ಆಗಿಬಿಡೆ ನಾನು? ಹೂ ಆನ್ ಅರ್ತ್ ಡಿಡ್ ಐ ಗೆಟ್ ಮ್ಯಾರಿಡ್ ಟು? ಲೀನಿಂಗ್ ಟವರ್ ಆಫ್ ಪೀಸಾ ಇಂದ ಆಲ್ಮೋಸ್ಟ್ 4.5 hours ಟ್ರೈನಲ್ಲಿ ಬಂದು ನಾವು ಬಂದಿದ್ದೀವಿ ರೋಮ್ಗೆ. ಈಗ ಇಲ್ಲಿ ಊಬರ್ ಬುಕ್ ಮಾಡಿದ್ದೀವಿ. ನಮ್ಮ ಇಂಡಿಯಾದಲ್ಲಿ ಹೇಗೆ ಊಬರ್ ಬ್ಲ್ಯಾಕ್ ತುಂಬ ಎಕ್ಸ್ಪೆನ್ಸಿವ್ ಲಕ್ಸುರಿ ಕಾರು, ಇಲ್ಲಿ ಊಬರ್ ಬ್ಲ್ಯಾಕ್ ದಿ ಚೀಪೆಸ್ಟ್. ನಮಗೆ ಬೇರೆ ಎಲ್ಲ €16 €18 ತೋರಿಸ್ತು. ಊಬರ್ ಬ್ಲ್ಯಾಕ್ 14 ಏನೋ ತೋರಿಸಿದೆ, ದಟ್ ಇಸ್ 1400. ಇಲ್ಲಿಂದ ಜಸ್ಟ್ 1.6 kilometers ಹೋಗೋಕ್ಕೆ. ವಾಕ್ ಮಾಡೋಕ್ಕಾಗಲ್ಲ ಬಿಕಾಸ್ ಇಟ್ ಈಸ್ ಆಲ್ರೆಡಿ 10 o'clock ಹಿಯರ್ ಆ್ಯಂಡ್ ದೆನ್ ಲಗೇಜಸ್ ಕೂಡ ಜಾಸ್ತಿ ಇದೆ. ಸೊ ವಿ ಹ್ಯಾವ್ ಬುಕ್ಡ್ ದಿ ಊಬರ್ ಬ್ಲ್ಯಾಕ್. ಬಂದಿದೆ ಕಾರ್, ಲೆಟ್ಸ್ ಗೋ. BMW ಅನ್ನಿಸ್ತಾ ಇದೆ. ಹಾಂ, ಲಗೇಜ್ ಎಲ್ಲ ಇಡ್ತಾ ಇದ್ದೀವಿ ಆ್ಯಂಡ್ ಆಫ್ ಟು ದಿ ಹೋಟೆಲ್. ಫಸ್ಟ್ ಹೋಗಿ ತಿನ್ನಬೇಕು, ತುಂಬ ಹೊಟ್ಟೆ ಹಸಿತಾ ಇದೆ. ಸೊ ಅವಲಕ್ಕಿ ತಂದಿದ್ದೀನಿ ಊರಿಂದ, ಅದನ್ನು ನೆನೆಸ್ಬಿಟ್ಟು ಬಿಸಿನೀರಲ್ಲಿ. ಚಿತ್ರಾನ್ನ ಗೊಜ್ಜಿದೆ, ಸೊ ಚಿತ್ರಾನ್ನ ಗೊಜ್ಜನ್ನ ತಿನ್ನೋದು. ನಮ್ಮದು ಹೋಟೆಲ್ಗೆ ಬಂದ್ವಿ, ಹೋಟೆಲ್ ವಿಲ್ಲಾ ಫ್ರಾಂಕಾ ಅಂತ ರೋಮಲ್ಲಿ. ಬಾಯ್ ಬಾಯ್. ಒಂದು ಬೆಸ್ಟ್ ಥಿಂಗ್ ಏನು ಅಂತಂದರೆ ಎಲ್ಲ ಕಡೆ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿಟ್ಟಿರ್ತಾರೆ. ಸೋ ಬ್ಯೂಟಿಫುಲ್. ಪ್ಲೀಸ್ ಪ್ಲ್ಯಾನ್ ಇನ್ ದ ಮಂತ್ ಆಫ್ ಡಿಸೆಂಬರ್ ಆರ್ ನವಂಬರ್ ಎಂಡ್ ಯುರೋಪ್ಗೆ. ಎಲ್ಲ ಕಡೆ ದೇ ವುಡ್ ಮೇಕ್ ದಿಸ್ ಅರೇಂಜ್ಮೆಂಟ್. ವೆರಿ ಬ್ಯೂಟಿಫುಲ್. ಚಿನ್ನಿ ಇಲ್ಲಿ ಆಪೋಸಿಟ್ ಇಟ್ಟಿದ್ದಾರೆ. ಚಿನ್ನಿ ಚಿಕ್ಕದ ರೂಮು. ಓಕೆ, ಬಂದಾಗ ಅಥವಾ ಬೇರೆ ಎಲ್ಲಾದರೂ ಹೋದಾಗ ಯೂನಿವರ್ಸಲ್ ಅಡ್ಯಾಪ್ಟರ್ ತಗೊಳ್ಳಿ, ನಮ್ಮ ಥರ ಬಾಧೆ ಪಡಬೇಡಿ. ಸೊ ಬೇಸಿಕಲಿ ಇದನ್ನು ನಾನು ಮನೆಯಿಂದ ತಂದಿದ್ದೆ. ಐ ಥಾಟ್ ದಿಸ್ ವಿಲ್ ವರ್ಕ್ ಫಾರ್ ಎವ್ರಿಥಿಂಗ್ ಯೂನಿವರ್ಸಲ್ ಅಂತ, ಬಟ್ ಅಲ್ಲ, ಇದು UK. ಇದನ್ನು ನಾವು ಫಿನ್ಲ್ಯಾಂಡಲ್ಲಿ ಪರ್ಚೇಸ್ ಮಾಡಿದ್ವಿ ಈ ಪಾರ್ಟು. ಇವಾಗ ನೋಡಿದ್ರೆ ಇಟಲಿಯಲ್ಲಿ ಇದಾಗ್ತಾ ಇಲ್ಲ. ಇದು ಯುರೋಪ್ ಎಲ್ಲ ಕಡೆ ಆಗುತ್ತೆ ಅಂದರು, ಬಟ್ ಇವಾಗ
ಇಟಲಿ ಅಂದರೆ ರೋಮಲ್ಲಿ ಆಗ್ತಾ ಇಲ್ಲ. ಸೋ ವಿಯರ್ಡ್. ವೆನೀಸಲ್ಲಿ ಆಯಿತು, ಮಿಲನಲ್ಲಿ ಆಯಿತು ಇಟಲಿಯಲ್ಲಿ, ಬಟ್ ರೋಮಲ್ಲಿ ಆಗ್ತಾ ಇಲ್ಲ ಇದು. ಸೊ ಈಗ ಹೋಗಿ ಕೆಳಗಡೆ ರಿಸೆಪ್ಷನಲ್ಲಿ ಇದನ್ನು ಬಾರೋ ಮಾಡ್ಕೊಂಡು ಬಂದ್ವಿ. ಇದೊಂದು ಇದು ಆ್ಯಂಡ್ ದಿಸ್ ಇಸ್ ಮೈ ಚಾರ್ಜರ್. ವೆರಿ ನೈಸ್. ರೋಮಲ್ಲಿ ಬ್ರೇಕ್ಫಾಸ್ಟ್ಗೆ ಬಂದಿದ್ದೇವೆ. ಎಲ್ಲ ಕಡೆ ಈ ಫ್ರೂಟ್ಸ್ ಇಟ್ ಸೋ ಟೇಸ್ಟಿ. ಇಷ್ಟೇ ನನ್ನ ಸೆಕ್ಷನ್ ಇಷ್ಟೇ. ಇದಾದಮೇಲೆಲ್ಲ ಇಲ್ಲ, ಇದು ಕುಕ್ಕುಂಬರು ತುಂಬ. And then there is eggs. Hot chocolate, croissant, fruits, and then fruits. Sardu egg, croissant, blur ಇದೆ. ಹಾಯ್, ನಾವು ಬಂದಿರೋದು ವ್ಯಾಟಿಕನ್ ಮ್ಯೂಸಿಯಂಗೆ. ನಮ್ಮ ಹೋಟೆಲಿಂದ 6 ಸ್ಟಾಪ್ಸ್ ಇತ್ತು ಮೆಟ್ರೋದಲ್ಲಿ ಬಂದು ಇಲ್ಲಿ 9 ಮಿನಿಟ್ಸ್ ಆಲ್ಮೋಸ್ಟ್ ವಾಕ್ ಮಾಡಿ ಬಂದ್ವಿ. ಇಲ್ಲಿ ಕ್ರೌಡ್ ನೋಡ್ಬೋದು. ದಿಸ್ ಇಸ್ ಪೀಪಲ್ ವಿತ್ ದ ಟಿಕೆಟ್ಸ್ ಅಂಡ್ ರಿಸರ್ವೇಶನ್. ನೀವು ರಿಸರ್ವೇಶನ್ ಇಲ್ದಿರ ಬಂದ್ರೆ ಯು ವಿಲ್ ಹ್ಯಾವ್ ಟು ವೇಟ್ ಫಾರ್ ಆಲ್ಮೋಸ್ಟ್ 2 to 3 hours. ದಿಸ್ ಇಸ್ ಕನ್ಸಿಡರ್ಡ್ ಆಸ್ ಎ ಕಂಟ್ರಿ ಅಲ್ವಾ? ಹೌದು. ಸೊ ಲೆಟ್ಸ್ ಗೋ ಅಂಡ್ ಎಕ್ಸ್ಪ್ಲೋರ್ ದಿ ವ್ಯಾಟಿಕನ್ ಮ್ಯೂಸಿಯಂ. ಹಾಯ್, ವೆಲ್ಕಮ್ ಟು ದ ವರ್ಲ್ಡ್ ಸ್ಮಾಲೆಸ್ಟ್ ಕಂಟ್ರಿ ವ್ಯಾಟಿಕನ್ ಸಿಟಿಯಲ್ಲಿದ್ದೀವಿ ನಾವೀಗ. ಇದು ಜಸ್ಟ್ 109 acres ಅಷ್ಟೇ ಇರೋದು ಲ್ಯಾಂಡು. ಓವರ್ ಆಲ್ ಇಟ್ ಈಸ್ ವೆರಿ ವೆರಿ ಸ್ಮಾಲ್. ಬಟ್ ಇದ್ರದ್ದೇ ಆದ ರೈಲ್ವೆ ಸಿಸ್ಟಮ್ ಇದೆ ಆ್ಯಂಡ್ ಇವರೇ ಪಾಸ್ಪೋರ್ಟ್ ಇಶ್ಯೂ ಮಾಡ್ತಾರೆ. ಇವ್ರದ್ದೇ ATMs ಇದೆ, ಇವ್ರದ್ದೇ ಕರೆನ್ಸಿ ಇದೆ. ಆ್ಯಂಡ್ ದಿಸ್ ಇಸ್ ದ ಓನ್ಲಿ ಕಂಟ್ರಿ ವಿಚ್ ಇಸ್ ಸ್ಟಿಲ್ ರೂಲ್ಡ್ ಬೈ ದ ಪೋಪ್. ಅವ್ರನ್ನ ನೋಡೋಕ್ಕೆ ಸಿಗುತ್ತಾ? ಏನೋ ಇದೆ, ಟಿಕೆಟ್ ನೋಡಬೇಕು. ಹೌದಾ? ಓಕೆ. ಸೊ ವಿ ಅಫಿಷಿಯಲಿ ಎಂಟರ್ಡ್ ದಿ ವ್ಯಾಟಿಕನ್ ಸಿಟಿ. ವಿಲ್ ಗೋ ಅಂಡ್ ಎಕ್ಸ್ಪ್ಲೋರ್. ಐ ಥಿಂಕ್ ದೇರ್ ಇಸ್ ನಥಿಂಗ್ ಮಚ್. ಆ ಡೋಮ್ ಕಾಣಿಸ್ತಿದೆಯಲ್ವಾ, ಅದರಲ್ಲಿ ಮ್ಯೂಸಿಯಂ ಇರ್ಬೋದು. ಐ ಡೋಂಟ್ ನೋ. ವಿಲ್ ಹ್ಯಾವ್ ಟು ಗೋ ಅಂಡ್ ಎಕ್ಸ್ಪ್ಲೋರ್. ಬಟ್ ಯೆಸ್, ಅಫಿಷಿಯಲಿ ಇನ್ ದಿ ವರ್ಲ್ಡ್ ಸ್ಮಾಲೆಸ್ಟ್ ಕಂಟ್ರಿ. ಇಲ್ಲಿ ಕಾಣಿಸ್ತಿದೆಯಲ್ವಾ, ಇದೇನು ಅಂತ ದೇವ್ರಾಣೆ ಗೊತ್ತಿಲ್ಲ. ಇಲ್ಲಿರೋರು ಯಾರನ್ನು ಕೇಳಿದ್ರು ಅವ್ರ ಲ್ಯಾಂಗ್ವೇಜ್ ನಮಗೆ ಅರ್ಥ ಆಗಲ್ಲ. ಸುಮ್ಮನೆ ನೋಡ್ತಾ ಇದೀವಿ ಅಷ್ಟೇ. ಇದು ಗ್ಯಾಲರಿ ಆಫ್ ಮ್ಯಾಪ್ಸಲ್ಲಿ ಇದೆ. ನೀವು ನೋಡ್ತಾ ಇದ್ದೀರಿ ಅಲ್ವಾ, ಇದು ಮುಂಚೆ ಮಾಡ್ತಾ ಇದ್ದಿದ್ದು ಮ್ಯಾಪ್ಸ್ ಎಲ್ಲ. ನಾವು ಇವಾಗ ಹೆಂಗೂ ಗೂಗಲ್ ಮ್ಯಾಪ್ಸ್ ಯೂಸ್ ಮಾಡ್ತೀವೋ, ಮುಂಚೆ ಈ ಥರ ಎಲ್ಲ ಪೇಂಟ್ ಮಾಡಿಟ್ಟಿದ್ದಾರೆ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಮ್ಯಾಪ್ಸ್ ಈ ಥರ ಎಲ್ಲ ಲೊಕೇಶನ್ದು. ಆಲ್ಸೋ ನಾವೀಗ ದ ಫೇಮಸ್ ವಾಟ್ ಇಸ್ ದಟ್ ಪೇಂಟಿಂಗ್ ಕಾಲ್ಡ್? ಮೈಕಲ್ ಆಂಜೆಲೋಸ್ ಕ್ರಿಯೇಷನ್ ಆಫ್ ಆಡಮ್. ದಿ ಕ್ರಿಯೇಷನ್ ಆಫ್ ಆಡಮ್ ಪೇಂಟಿಂಗ್ ಹೊರಟಿದ್ವಿ. ಆ ಎಂಡಿಂಗ್ನ ತನಕ ಹುಡ್ಕೊಂಡು ಬಂದ್ವಿ ಆ ಪೇಂಟಿಂಗ್ನ. ಸೊ ಲೆಟ್ಸ್ ಗೋ ಆ್ಯಂಡ್ ಸಿ ದ್ಯಾಟ್ ಫೇಮಸ್ ಪೇಂಟಿಂಗ್. ನಾನು ನಿಮ್ಗೆ ಆಗಲೇ ಹೇಳೋದು ಮರ್ತೋದೆ, ಇಲ್ಲಿ ಡ್ರೆಸ್ ಕೋಡ್ ಇದೆ. ಯುವರ್ ಶೋಲ್ಡರ್ ಶುಡ್ ಬಿ ಕವರ್ಡ್, ಯುವರ್ ನೀಸ್ ಶುಡ್ ಬಿ ಕವರ್ಡ್. ಸೊ ಕೀಪ್ ದಟ್ ಇನ್ ಮೈಂಡ್ ವೆನ್ ಯು ಆರ್ ಟ್ರಾವೆಲಿಂಗ್ ಟು ವ್ಯಾಟಿಕನ್. ಸೊ ಅಷ್ಟೇ. ಸಿ, ಬಟ್ ದಿಸ್ ಇಸ್ ವೆರಿ ಗುಡ್. ಅಭಿ ಎಲ್ಲ ಹೆಸರು ಬರ್ತಿದ್ದಾರೆ. ಈ ಪೇಂಟಿಂಗ್ ಎಷ್ಟು ದೊಡ್ಡದಿದೆ ಅಂದರೆ ದೇವ್ರೆ,
ನಾನು 5XL ತೆಗಿತಾ ಇದ್ದೀನಿ, ಸೊ ಇಟ್ ಮೈಟ್ ಲುಕ್ ಸ್ಮಾಲ್. ಸಾರಿ, 0.5. ನಾವಿದ್ದೀವಿ ವಂಡರ್ಸ್ ಆಫ್ ದ ಮತ್ತೆ ಹೋಗಿ ನಾವಿದ್ದೀವಿ ಒನ್ ಆಫ್ ದಿ ವಂಡರ್ಸ್ ಆಫ್ ದ ವರ್ಲ್ಡ್ ಅಲ್ಲಿ, ದಿ ಕೊಲೋಸಿಯಂ ಅಟ್ ಇಟಲಿ, ದಿ ಕೊಲೋಸಿಯಂ ಅಟ್ ರೋಮ್. ಇದು ಏನಕ್ಕೆ ವಂಡರ್ಸ್ ಆಫ್ ದ ವರ್ಲ್ಡ್ ಅಂತ ಅಂದರೆ, ಇಟ್ ಈಸ್ ಒನ್ ಆಫ್ ದಿ ಲಾರ್ಜೆಸ್ಟ್ ವರ್ಲ್ಡ್ಸ್ ಆ್ಯಂಫಿ ಥಿಯೇಟರ್. ಇಲ್ಲಿ ಅಂಡರ್ಗ್ರೌಂಡ್ ಕ್ಯಾನಲ್ ಮತ್ತು ಕೇಜ್, ಈ ಡ್ರಾಮಾಗಳಿಗೆಲ್ಲ ಎಂಟ್ರಿ ಕೊಡೋಕ್ಕೆ ಇರುತ್ತೆ ಅಲ್ವಾ, ಡ್ರಾಮ್ಯಾಟಿಕ್ ಎಂಟ್ರಿ, ಅದೆಲ್ಲ ತುಂಬ ಚೆನ್ನಾಗಿದೆ ಅಂತೆ. ಆ್ಯಂಡ್ this proves the consistency and how intact it is, because tumba earthquakes and then stone robbers bandu theft madidrunu it is still intact and it still stands one of the wonders of the world. Olaga hogi explore ಮಾಡಬೇಕು. It is very very big, so let's go and see. Naggu wonders of the world ಮುಂದೆ ಇದೆಯಾ? How is the feeling, sir? Good. Thank God ಬಿಸಿಲಿದೆ. ಇಷ್ಟು ದಿನ ಚಳಿಯಲ್ಲಿ ಇದ್ದು ಇಟ್ ಫೀಲ್ಸ್ ಸೋ ಗುಡ್. ಲೆಟ್ಸ್ ಗೋ. ನಮ್ಮದು ಎಂಟ್ರಿ ಇರೋದು 1 o'clockಗೆ. ವಿ ಶುಡ್ ಗೋ ಆ್ಯಂಡ್ ಚೆಕ್ ಇವಾಗ ಅಲೋ ಮಾಡ್ತಾರೋ ಇಲ್ವೋ ಅಂತ, ಬಿಕಾಸ್ ಈಗ ಟೈಮ್ ಆಗಿರೋದು 12:10. ನನಗೆ ಪಿಜ್ಜಾ ತಿನ್ಬೇಕು ಅನ್ನಿಸ್ತಾ ಇದೆ. ಏನು ಅರ್ಥ ಆಗಲ್ಲ ಅಂದ್ಬಿಟ್ಟು ಗೈಡನ್ನು ಕೇಳಿದ್ವಿ ಎಷ್ಟು ಅಂತ. 10 euros ಅಂತ ಅಂದರು. ಅದು ಅರ್ಧಂಬರ್ಧ ಇಂಗ್ಲೀಷ್ ಬರ್ತಾಯಿತ್ತು ಅವನಿಗೆ. ಅವ್ನಿಗೆ 10,000 ಕೊಟ್ಟು ನಾವು ಕೇಳಿಸ್ಕೊಳ್ಳೋ ಬದಲು ನಾವೇ ಗೂಗಲ್ ಮಾಡಿ ನೋಡ್ಕೊಳ್ಳೋಣ ಅಂತ ಒಳಗೆ ಬಂದ್ವಿ. ಸಿಟಿ ಸೆಂಟರ್ ಇದು ರೋಮಲ್ಲಿ. ದಿಸ್ ಇಸ್ ಹೌ ಇಟ್ ಇಸ್. ಅಪ್ಪ ಇದು ಕೊಲೋಸಿಯಂದಪ್ಪ. ಇದು ತುಂಬ ಫೇಮಸ್ಸು. ಏನು ಅಂತ ನಿಜ ಗೊತ್ತಿಲ್ಲ. ಏನು ಫೇಮಸ್ ಇದು? ಫೋಟೋಸ್ ನೋಡಿದೆ ಎಲ್ಲ ಅವ್ರ ಕೋರ್ಟ್ ಹಾಲ್ ಥರ ಏನೋ ಇದೆ ಇದು. ಅವನು ಫೋಟೋಸ್ ಜಾಸ್ತಿ ನೋಡಿದಾನಂತೆ, ಸೊ ನೀವು ನೋಡ್ಬಿಡಿ. ನೆಕ್ಸ್ಟ್ ನಾವು ತ್ರೇವಿ ಫೌಂಟೇನ್ಗೆ ಹೋಗಬೇಕಿತ್ತು. ಸೊ ಆಪ್ ಆಫ್ ಬಸ್ಸಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ, ಸೊ ದ್ಯಾಟ್ ವಿ ಕುಡ್ ಎಕ್ಸ್ಪ್ಲೋರ್ ದ ಸಿಟಿ ಆಲ್ಸೋ ಅಂತ. And tada! Within seconds we got this. So cool this is, and this is for donation, guys. She doesn't charge anything. She just asks to give whatever we wish to. So cool. Crowd ನೋಡಿ ಹೇಗಿದೆ. Maybe because today is Saturday weekend. ಇಲ್ಲಿ ಕೋಕೋ ಕೋಲಾದೇನೋ ಮಾರ್ಕೆಟಿಂಗ್ ಇವೆಂಟ್ ನಡೀತಾ ಇತ್ತು, ಕ್ಯಾಂಪೇನ್ ಥರ. ಸೊ ಫ್ರೀ ಕೋಕ್ಸ್ ಕೊಡ್ತಾ ಇದ್ರು ಎಲ್ಲರಿಗೂ.
ಇಟ್ ವಾಸ್ ಫನ್. I think he won something. ರೋಮಿಗೆ ಬಂದು ಇಟಲಿಗೆ ಬಂದು ಜೆಲಾಟೋ ತಿಂದೆ ಇದ್ರೆ ಹೇಗೆ? ಸೊ ಲೆಟ್ಸ್ ಟ್ರೈ ಜೆಲಾಟೋ. ಟು ಬಿ ಫ್ರ್ಯಾಂಕ್, ಸೇಮ್ ಇಂಡಿಯಾದಲ್ಲಿ ಹೆಂಗಿತ್ತು ಹಾಗೆ ಅನ್ನಿಸ್ತು ನಮಗೆ ಜೆಲಾಟೋ. ಅವತ್ತು ವೀಕೆಂಡ್ ಇತ್ತು, ಸೊ ಇನ್ನೊಂದು ಯಾವುದೋ ರೋಡ್ ಶೋ ಬಂತು ಈ ಥರ. ನಮ್ಮ ರೂಮ್ ವಾಕಬಲ್ ಇತ್ತು, ಸೊ ವಿ ವೆಂಟ್ ಬ್ಯಾಕ್ ಆ್ಯಂಡ್ ವಿ ಕಾಲ್ಡ್ ಇಟ್ ಅ ಡೇ. Thank you so much for watching. Please do subscribe to my channel. Next vlogs, the beautiful Greece, Santorini, Ia ಎಲ್ಲ ನೋಡ್ಬೋದು ನೀವು. So keep watching. ಅಲ್ಲಿ ತನಕ ಟಾಟಾ, bye bye.